ಹಲೋ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆಯಲ್ಲಿ ನಾನು ಶೇರ್ ಮಾಡ್ತಾ ಇರೋದು ತುಂಬ ಯೂಸ್ಫುಲ್ ಆಗಿರುವಂತಹ ವಿಡಿಯೋ. ಈ ಚಳಿಗಾಲದಲ್ಲಿ ಮೋಸ್ಟ್ ಪ್ರಾಬಬ್ಲಿ ಈಗ ಚಳಿ ಕೂಡ ಇದೆ, ಬಿಸಿಲು ಕೂಡ ಇದೆ. ಇನ್ನೇನು ಚಳಿಗಾಲ ವಿಂಟರ್ ಮುಗಿಯುವಂತಹ ಟೈಮ್. ಹಾರ್ಡ್ಲಿ ಶಿವರಾತ್ರಿ ತನಕ ಈ ಒಂದು ವಿಂಟರ್ ಪರ್ಸಿಸ್ಟ್ ಆಗಬಹುದು. ಈ ಟೈಮಲ್ಲಿ ಚಳಿಗಾಲದ ಒಂದು ಎಫೆಕ್ಟ್ ಏನಿರುತ್ತೆ ಅದು ತುಂಬಾ ಜಾಸ್ತಿ ಕಾಡುತ್ತೆ. ಈ ಟೈಮಲ್ಲಿ ತುಂಬ ಫೇಸ್ ಆಗಿರ್ಬೋದು, ಬಾಡಿ ಆಗಿರ್ಬೋದು, ಎಸ್ಪೆಷಲಿ ಪಾದಗಳ ಒಂದು ಹೀಲ್ಸ್ ಏನಿರುತ್ತೆ, ಹಿಮ್ಮಡಿ, ಅದನ್ನ ನಾವು ತುಂಬ ಟೇಕ್ ಕೇರ್ ಮಾಡಬೇಕಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆಲಿ ನಾನು ಕ್ರ್ಯಾಕ್ಡ್ ಹೀಲ್ಸ್ನ ಮನೇಲಿಯೇ ಯೂಸ್ ಮಾಡಿಕೊಂಡು, ದಟ್ ಮೀನ್ಸ್ ಮನೇಲಿ ಇರುವಂಥ ವಸ್ತುಗಳನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ತಯಾರು ಮಾಡ್ಕೋಬಹುದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಮಾಡಬೇಕು ಅಂತ ಯಾಕೆ ಅನಿಸ್ತು ಅಂದರೆ, ನಮ್ಮ ಅಕ್ಕ ಅಂದರೆ ನಮ್ಮ ಪಕ್ಕದ ಮನೆ ಅಕ್ಕ ಅಂತ ಹೇಳ್ತಿರ್ತೀನಲ್ಲ, ಅವರಿಗೆ ತುಂಬಾ ಪ್ರಾಬ್ಲಮ್ ಆಗಿಬಿಟ್ಟಿದೆ. ನನಗೆ ತುಂಬಾ ನೋವು, ಈವನ್ ಸ್ವಲ್ಪ ರಕ್ತ ಕೂಡ ಬರ್ತಾ ಇದೆ ಅಂತ ಅವರ ನೋವನ್ನು ಅವ್ರು ತೋಡ್ಕೊಂಡಾಗ ಎಸ್, ಈ ಒಂದು ಪ್ರಾಬ್ಲಮ್ ಆಲ್ಮೋಸ್ಟ್ ಎಲ್ಲರಿಗೂ ಕಾಡ್ತಾ ಇರ್ಬೋದು ಈ ಒಂದು ವಿಂಟರಲ್ಲಿ. ಇನ್ನೇನು ವಿ ಆರ್ ಆಲ್ರೆಡಿ ಫೇಸಿಂಗ್ ದ ಲಾಸ್ಟ್ ಸ್ಟೇಜ್ ಆಫ್ ದ ವಿಂಟರ್ ಅಂತಲೇ ಹೇಳ್ತೀನಿ. ಸೊ ಈ ಟೈಮಲ್ಲಿ ಎಲ್ಲರೂ ಕಾಡ್ತಾ ಇರ್ಬೋದು. ಸೊ ಈ ಒಂದು ವಿಡಿಯೋ ಶೇರ್ ಮಾಡೋದ್ರಿಂದ ಅಕ್ಕನಿಗೂ ಯೂಸ್ ಆಗೋದಲ್ಲದೆ, ಈ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ಕೋತಾ ಸಫರ್ ಮಾಡ್ತಾ ಇರೋ ಎಷ್ಟೋ ಜನ ಹೆಣ್ಮಕ್ಳಿಗೆ ಆಗಿರ್ಬೋದು, ಗಂಡು ಮಕ್ಕಳಿಗೆ ಆಗಿರ್ಬೋದು ಯೂಸ್ ಆಗ್ಬೋದು ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅಕ್ಕ ಎಸ್ಪೆಷಲಿ ನಿಮಗೂ ಕೂಡ ಹಾಗೂ ನಿಮ್ಮಂತಹ ಎಷ್ಟೋ ಜನ ಈ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರೋರಿಗೆ ಈ ಒಂದು ವಿಡಿಯೋ ಡೆಡಿಕೇಟೆಡ್ ಆಗಿದೆ. ಸೊ ಆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತಲೂ ಜಸ್ಟ್ ನಾನು ರೂಟೀನ್ ವ್ಲಾಗ್ನ ನಿಮ್ಮ ಜೊತೆ ಚಿಟ್ ಚಾಟ್ ಮಾಡ್ತಾಯಿದ್ದೀನಿ. ನಾನು ಎಸ್, ಐ ಆಮ್ ಅ ಲೆಕ್ಚರರ್ ಆ್ಯಂಡ್ ಆನ್ಲೈನ್ ಕ್ಲಾಸಸ್ ಕೂಡ ತೊಗೊಳ್ತಾ ಇದ್ದೀನಿ ಆ್ಯಂಡ್ ಟ್ಯೂಟೋರಿಯಲ್ಸ್ ಕೂಡ ಮಾಡ್ತಾಯಿದ್ದೀನಿ. ಇಷ್ಟೊಂದು ಶೆಡ್ಯೂಲ್ ಇದ್ದಾಗ ನಾನು ಮನೆ ಕೆಲಸ ಮಾಡ್ತೀನಾ ಇಲ್ವಾ ಅಂತ ನಿಮಗೆ ಎಷ್ಟು ಜನಗಳಿಗೆ ಡೌಟ್ ಇರ್ಬೋದು. ಯಾಕಂದರೆ ಎಷ್ಟು ವಿಡಿಯೋಗಳಲ್ಲಿ ನಮ್ಮ ಮಮ್ಮಿ ಮಾಡಿದ್ದು ಅಡುಗೆ, ನಮ್ಮ ಮಮ್ಮಿ ಮಾಡಿದ್ದು ಹಬ್ಬದಲ್ಲಿ ಮಾಡಿರುವಂಥ ಅಡುಗೆ ಎಲ್ಲ ನಾನು ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಬಟ್ ಆಲ್ಮೋಸ್ಟ್ ಎಲ್ಲ ಮಮ್ಮಿ ಮೇಲೆ ನಾನು ಬಿಡಲ್ಲ. ನಾನು ಕೂಡ ಮನೆ ಅಡುಗೆಯಲ್ಲಿ ಆಗಿರ್ಬೋದು, ಹೌಸ್ ಹೋಲ್ಡ್ಸಲ್ಲಿ ಆಗಿರ್ಬೋದು, ನಾನು ಕೂಡ ಹೆಲ್ಪ್ ಮಾಡ್ತಿರ್ತೀನಿ. ಆಲ್ಮೋಸ್ಟ್ ಎಲ್ಲ ಕೆಲಸದಲ್ಲಿ ಅಲ್ಲದೇ ಇದ್ದರೂ ಕೂಡ ಮಮ್ಮಿಗಂತೂ ಹೆಲ್ಪ್ ಮಾಡೋದಂತೂ ಇದ್ದೇ ಇರುತ್ತೆ. ಆಬ್ವಿಯಸ್ಲಿ ಅದು ಮಾಡಲೇಬೇಕು ಅಲ್ವಾ, ಮಮ್ಮಿ ಮೇಲೆ ಒಬ್ಬರ ಮೇಲೆ ನಾನು ಬಿಡೋಕ್ಕಾಗಲ್ಲ. ಅದೇ ರೀತಿ ನಾನು ಹಾಗೂ ನನ್ನ ಹಸ್ಬೆಂಡ್ ನಾವು ಬೇರೆ ಅಪ್ಸ್ಟೇಟ್ಸಲ್ಲಿ ಇರೋದ್ರಿಂದ ನನ್ನ ಹಸ್ಬೆಂಡ್ ಬಂದಾಗಲಂತೂ ನನ್ನ ಮೇಲ್ಗಡೆ ಹೋಗಿ ಸಪ್ರೇಟಾಗಿ ನಾನು ನನ್ನ ಮನೆಯಲ್ಲಿ ನನ್ನ ಕರ್ತವ್ಯಗಳನ್ನು ನಿಭಾಯಿಸಲೇಬೇಕು. ಈ ಮನೆ ನೋಡೋದಲ್ಲದೆ ಮೇಲ್ಗಡೆ ಮನೆ ಕೂಡ ನಾನು ಅಲ್ಲಿ ಹೌಸ್ ಹೋಲ್ಡ್ಸ್ ಕೂಡ ನೋಡ್ಕೋಬೇಕು, ನನ್ನ ಹಸ್ಬೆಂಡ್ನ ಕೂಡ ನೋಡ್ಕೋಬೇಕು, ಇಲ್ಲಿ ಮಮ್ಮಿನ ಕೂಡ ನೋಡ್ಕೋಬೇಕು, ನನ್ನ ಮಗನೂ ಕೂಡ ನೋಡ್ಕೋಬೇಕು. ನಾನು ಏನು ಇಲ್ಲಿ ಕೆಳಗಡೆ ಮನೇಲಿ ಇದ್ದೀನಲ್ಲ, ಅಲ್ಲಿ ಫಸ್ಟ್ ಫ್ಲೋರಲ್ಲಿ ನಾನು ನನ್ನ ಹಸ್ಬೆಂಡ್ ಜಾಸ್ತಿ ಅಲ್ಲೇ ಇರ್ತೀವಿ. ಅವ್ರು ಬಂದಾಗಲೆಲ್ಲ ನಾನು ಅಲ್ಲೇ ಇರ್ತೀನಿ ಆಬ್ವಿಯಸ್ಲಿ. ಸೊ ಅಲ್ಲೇ ಒಂದು ಹೌಸ್ ಹೋಲ್ಡ್ಸ್ ಮನೆ ಕ್ಲೀನಿಂಗ್ ಎಲ್ಲ ಇದ್ದೇ ಇರುತ್ತೆ. ನನಗೆ ಎಷ್ಟು ಸಾಧ್ಯನೋ ಅಷ್ಟು ಮನೇನ ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ನಾನು ಟ್ರೈ ಮಾಡ್ತೀನಿ. ಈವನ್ ಮೇಲ್ಗಡೆ ನಮ್ಮ ಮನೆಯೇ ಆಗಿರ್ಬೋದು ಅಥವಾ ಅಮ್ಮನ ಮನೆಯೇ ಆಗಿರ್ಬೋದು. ಸೊ ಇದು ನನ್ನ ಕರ್ತವ್ಯ ಆಗಿರುತ್ತೆ. ನಾನು ಹೇಳಿದ್ದೀನಿ ಎಷ್ಟು ಸಾಧ್ಯನೋ ಅಷ್ಟು ಕ್ಲೀನಾಗಿ ಇಟ್ಕೋತೀನಿ ಅಂತ. ಅದರಿಂದ ನನಗೆ ಯಾರಾದರೂ ಅಪ್ರಿಸಿಯೇಷನ್ ಕೊಡಬೇಕು ಅನ್ನೋಂಥ ಭಾವನೆ ನನಗಿಲ್ಲ. ಯಾರಾದರೂ ನೋಡಿ ನನಗೆ ಅಪ್ರಿಸಿಯೇಷನ್ ಮಾಡಬೇಕು ಅನ್ನೋಂಥ ಮನೋಭಾವನೆಯಿಂದ ನಾನು ಮಾಡೋಲ್ಲ. ಆ ಒಂದು ಎಕ್ಸ್ಪೆಕ್ಟೇಷನ್ ನನ್ನ ಲೈಫಲ್ಲಿ ನಾನು ಇಟ್ಕೋಬಾರ್ದು. ಮನೆ ಕೆಲಸ ಮಾಡೋದ್ರಲ್ಲೇ ಅಷ್ಟೇ ಅಲ್ಲ ಫ್ರೆಂಡ್ಸ್, ಯಾವುದ್ರ ಬಗ್ಗೆನೇ ಆಗಲಿ ನಾನೀಗಾಗಲೇ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋದನ್ನು ಬಿಟ್ಬಿಟ್ಟಿದ್ದೀನಿ. ಯಾಕಂದರೆ ಎಕ್ಸ್ಪೆಕ್ಟೇಷನ್ ಆಲ್ವೇಸ್ ಹರ್ಟ್ಸ್ ಅನ್ನೋಂಥ ಕಾನ್ಸೆಪ್ಟ್ ನನ್ನ ಮನಸ್ಸಲ್ಲಿ, ನನ್ನ ಲೈಫಲ್ಲಿ ನಾನೀಗಾಗಲೇ ಅಳವಡಿಸ್ಕೊಂಡ್ಬಿಟ್ಟಿದ್ದೀನಿ. ಇದರಿಂದ ಏನಾಗುತ್ತೆ ಅಂದರೆ ಹರ್ಟ್ ಆಗೋದು ಇರಲ್ಲ. ಯಾವುದೇ ವಿಚಾರಕ್ಕೆ ನಾವು ಹರ್ಟ್ ಮಾಡ್ಕೊಳ್ಳೋದು ಅಂತ ಪ್ರಮೇಯನೇ ಇರಲ್ಲ. ನಾವಾಯಿತು, ನಮ್ಮ ಕೆಲಸ ಆಯಿತು ಅಂತ. ಸೊ ನಾನು ಮಾಡುವ ನನ್ನ ಕೆಲಸಗಳ ಬಗ್ಗೆ ನನ್ನ ತಾಯಿನೇ ಆಗಿರ್ಬೋದು, ನನ್ನ ಹಸ್ಬೆಂಡ್ ಆಗಿರ್ಬೋದು, ಇಫ್ ದೇ ಅಪ್ರಿಸಿಯೇಟ್ ಇಟ್ಸ್ ಓಕೆ, ನನಗೆ ಖುಷಿ ಆಗುತ್ತೆ. ಬಟ್ ಇಫ್ ದೇ ಡೋಂಟ್, ನೋ ಪ್ರಾಬ್ಲಮ್. ಆ್ಯಸ್ ಇಟ್ ಈಸ್ ನನಗೆ ಯಾವ ರೀತಿ ಸಿಚುವೇಶನ್ಸ್ ಬರ್ತೋ ಅದನ್ನು ನಾನು ಐ ಆಮ್ ರೆಡಿ ಟು ಫೇಸ್ ದಟ್ ಆ್ಯಂಡ್ ಅಕ್ಸೆಪ್ಟ್ ದ ರಿಯಾಲಿಟಿ ಅಂತಲೇ ಅನ್ಕೋತೀನಿ. ಎಸ್, ನಾನು ಹೇಳಿರೋ ಹಾಗೆ ಈ ಚಳಿಗಾಲದಲ್ಲಿ ಇಮ್ಮಡಿ ಹೊಡೆದಿರುತ್ತಲ್ಲ, ಆ ರೀತಿ ಹೊಡೆದಿರುವಾಗ ಮನೇಲೇ ಒಂದು ಬೆಸ್ಟ್ ಪೇಸ್ಟ್ನ ಮಾಡ್ಕೋಬಹುದು. ಮನೇಲಿ ಸಿಗುವಂಥ ವಸ್ತುಗಳು, ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಏನೂ ಇಲ್ಲ. ಇದಕ್ಕೆ ಬೇಕಾಗಿರುವಂಥ ವಸ್ತುಗಳು ಈರುಳ್ಳಿ ಆ್ಯಂಡ್ 4ರಿಂದ 5 ಲವಂಗ. ನೀವು ದೇವ್ರಿಗೆ ಪೂಜೆ ಮಾಡ್ತೀರಲ್ಲ ಆ ಒಂದು ಕರ್ಪೂರ 1 ಅಥವಾ 2. ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು
ಅರಿಶಿಣದ ಪುಡಿ. ಓಕೆ, ಆ್ಯಂಡ್ ಇದಕ್ಕೆ ಇನ್ನೊಂದು ವಸ್ತು ಹರಳೆಣ್ಣೆ, ಔಡ್ಲೆಣ್ಣೆ ಅಥವಾ ಹರಳೆಣ್ಣೆ ಅಂತ ಏನಂತೀವಲ್ಲ ಅದು. ಇಷ್ಟು ಬೇಕಾಗುತ್ತೆ ಐಟಮ್ಸು. ಸೊ ಇದು ಯಾವ ರೀತಿ ಮಾಡ್ಕೋಬೋದು ಅಂತ ಈಗ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಒಂದು ಕುಟ್ಟಣಿಯಲ್ಲಿ ಈಗ ರೆಡಿ ಮಾಡ್ಕೊಂಡಿದ್ದೀನಲ್ಲ ಇದೆಲ್ಲ ಐಟಮ್ಸ್ನ ನಾನು ಪುಡಿ ಮಾಡ್ಕೋತೀನಿ, ತರಿಯಾಗಿ ಪುಡಿ ಮಾಡ್ಕೋತೀನಿ. ನಿಮಗೆ ಕಾಣಿಸ್ತಾ ಇದೆಯಾ? ಇಸ್ ಇಟ್ ಓಕೆ ಫಾರ್ ಯು? ಓಕೆ, ಎಸ್, ಇದೀಗಾಗಿದೆ. ಇದನ್ನು ತಕ್ಕೊಂಡು ಇದೆಲ್ಲ ನಾನು ಇದರಲ್ಲಿ ಪೋರ್ ಮಾಡ್ಕೊತೀನಿ. ಎಸ್, ಈಗ ಪೋರ್ ಮಾಡ್ಕೊಳ್ಳೋ ಅಂತಹ ಏನು ನಾನು ಪೌಡರ್ ಮಾಡ್ಕೊಂಡಲ್ಲ ಅದನ್ನ ಇದರಲ್ಲಿ ಈಗ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಎಸ್, ಕಾಣ್ತಾ ಇದೆಯಾ? ಎಸ್, ಇದಕ್ಕೀಗ ನಾನು ಔಡ್ಲೆಣ್ಣೆ ಅಥವಾ ಹರಳೆಣ್ಣೆ ಅಂತ ಏನಂದ್ರೆ ಅದನ್ನ ಹಾಕೊಳ್ತಾ ಇದ್ದೀನಿ. ಬೇಕಾದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು, ಒಂದು 5ರಿಂದ 6 ಸ್ಪೂನ್ಸ್ ಅಷ್ಟು ಹಾಕೋಬಹುದು. ನೆಕ್ಸ್ಟ್ ಈ ನೀರುಳ್ಳಿನ ಈಗ ತುರ್ಕೊಂಡು ನಾನು ಈ ನೀರುಳ್ಳಿ ರಸವನ್ನು ಹಾಕೊಳ್ತಾ ಇದ್ದೀನಿ. ಓಕೆ, ಎಸ್, ನನಗೀಗ ನೀರುಳ್ಳಿ ರಸವನ್ನು ಇದಕ್ಕೆ ನಾನು ಸ್ಕ್ವೀಸ್ ಮಾಡ್ಕೋತಾ ಇದ್ದೀನಿ. ಒಂದು 2ರಿಂದ 3 ಸ್ಪೂನ್ ಅಷ್ಟು ನೀರುಳ್ಳಿ ರಸ. ಇಷ್ಟು, ಇದಕ್ಕೆ ಏನು ಬೇಡ. ಇದನ್ನ ಈಗ ಮಿಕ್ಸಪ್ ಮಾಡ್ಕೋಬೇಕು. ಕೈಯಲ್ಲಿ ಮಿಕ್ಸಪ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಎಸ್, ಈಗ ತುಂಬ ಒಳ್ಳೆ ಕೆಲಸ ಮಾಡುವಂತಹ ಈ ಒಂದು ಪೇಸ್ಟ್ ಅಂತನಾದ್ರೂ ಅಂದ್ಕೊಳ್ಳಿ ಅಥವಾ ಹೆಲ್ದಿಯಾಗಿರುವಂತಹ ನೋವಿನ ಎಣ್ಣೆ ಅಂತನಾದ್ರೂ ಅಂದ್ಕೊಳ್ಳಿ. ನೋವು ಕಳೆಯುವಂತಹ ಎಣ್ಣೆ, ಕ್ರ್ಯಾಕಿ ಆಗಿ ಹೀಲ್ಸ್ ಏನಿರುತ್ತೆ ಅದೆಲ್ಲ ತಕ್ಷಣಕ್ಕೆ ದೂರ ಆಗುತ್ತೆ. ಇದನ್ನ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅಂತ ಈಗಲೇ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನ ನೀವು ಆದಷ್ಟು ರಾತ್ರಿ ಹೊತ್ತು ಹಚ್ಕೊಂಡ್ರೆ ತುಂಬಾನೇ ಒಳ್ಳೆ ಯೂಸ್ ಆಗುತ್ತೆ ನಿಮಗೆ. ನೋಡಿ, ಈ ರೀತಿ ಇಟ್ಕೊಂಡು ಓಕೆ, ಈ ರೀತಿ ಇದನ್ನ ಅಪ್ಲೈ ಮಾಡ್ಕೋಬೇಕು. ನಾನು ಮುಂಚೆ ಹೇಳಿದ ಹಾಗೆ ಈ ಒಂದು ರೆಮಿಡಿ ನಮ್ಮ ಮಕ್ಕಳಿಗಂತೂ ತುಂಬಾನೇ ಯೂಸ್ ಆಗುತ್ತೆ. ಎಸ್, ಈ ರೀತಿ ಅಪ್ಲೈ ಮಾಡ್ಕೋಬೇಕು. ಕೇವಲ ಒಂದೇ ಒಂದು ರಾತ್ರಿಯಲ್ಲಿ ನಿಮಗೆ ಗಮನಾರ್ಹವಾದ ರಿಸಲ್ಟ್ ಕಾಣುತ್ತೆ. ನಿಮಗೆ ನೋವಿದ್ರು, ಬ್ಲಡ್ ಬರ್ತಾ ಇದ್ರು, ಕ್ರ್ಯಾಕ್ಸ್ ಆಗಿದ್ರು ಕೂಡ ಎಲ್ಲ ಆಪ್ಷನ್ ಆಗುತ್ತೆ ಈ ಒಂದು ಆಯಿಲಿಂದ. ಯಾಕಂದ್ರೆ ಇದನ್ನು ಹಾಕೊಂಡಿರುವಂತಹ ಐಟಮ್ಸ್ ಎಲ್ಲ ನೋವನ್ನ ಹೀಲ್ ಮಾಡುವಂತಹ ಪ್ರಾಪರ್ಟಿ ಹೊಂದಿದೆ, ಆಂಟಿಬಯೋಟಿಕ್ ಪ್ರಾಪರ್ಟಿ ಹೊಂದಿದೆ, ಮನೆಗೆ ಸಿಗುವಂತಹ ವಸ್ತುಗಳು. ಎಸ್, ಟೇಕ್ ಕೇರ್. ಇದನ್ನ ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಕಾಲುಗಳನ್ನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಕಾಟನ್ ಕ್ಲಾತ್ನ ಕಾಲುಗಳನ್ನ ಕ್ಲೀನಾಗಿ ಒರೆಸ್ಕೊಂಡು ಅದಾದ ನಂತರ ಇದು ಅಪ್ಲೈ ಮಾಡ್ಕೋಬೇಕು. ಲೈಟಾಗಿ 1ರಿಂದ 2 ನಿಮಿಷ ಜಸ್ಟ್ ಲೈಟಾಗಿ ಮಸಾಜ್ ಮಾಡ್ಕೋಬೇಕು. ಅದಾದ ನಂತರ ಒಂದು ಸಾಕ್ಸ್, 2 ಕಾಲುಗಳಿಗೆ ಒಂದು ಸಾಕ್ಸ್ ಹಾಕೊಂಡು ನೀವು ರಾತ್ರಿ ಮಲ್ಕೊಂಡ್ಬಿಡ್ಬೇಕು. ಓಕೆ, ಇಷ್ಟು ಮಾಡ್ಕೊಂಡ್ಬಿಟ್ರೆ ನೀವು ಬೆಳಗ್ಗೆ ಅಷ್ಟೊತ್ತಿಗೆ ನಿಮಗೆ ಗಮನಾರ್ಹವಾದ ರಿಸಲ್ಟ್ ಸಿಕ್ಕಿರುತ್ತೆ. ಇದಕ್ಕೆ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ನೀವು ಸಾಕ್ಸ್ ತೆಗೆದು ಸ್ವಲ್ಪ ಬೆಚ್ಚಗಿರುವಂತಹ ನೀರಿನಲ್ಲಿ ಇದನ್ನ ವಾಶ್ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಓಕೆನಾ? ಇಷ್ಟೇ. ಇದನ್ನ ನೀವು ಒಂದು 3 ದಿನ ಮಾಡ್ಕೊಂಡ್ಬಿಟ್ರೆ ನಿಮಗೆ ಕ್ರ್ಯಾಕಿ ಆಗಿರುವಂತಹ ಹೀಲ್ಸ್ ಏನಿರುತ್ತೆ ಸಂಪೂರ್ಣವಾಗಿ ಕ್ಲಿಯರ್ ಆಗಿಬಿಡುತ್ತೆ. ಈ ರೀತಿ ಹಚ್ಕೊಂಡು ನೀವು ಮಲ್ಕೊಂಬಿಡಿ. ಓಕೆ, ಹಚ್ಕೊಂಡು ಸಾಕ್ಸ್ ಹಾಕೊಂಡು ಮಲ್ಕೊಂಬಿಡಿ. ಇಲ್ಲಿ ನಮ್ಮ ಹತ್ರ ಸಾಕ್ಸ್ ಇಲ್ಲ ಅಂತಂದವರು ಅರಿಶಿನ ಹಚ್ಕೊಂಡು ದಟ್ ಮೀನ್ಸ್ ಅರಿಶಿನ ಇದಕ್ಕೆ ಏನು ಆ್ಯಡ್ ಮಾಡಿದ್ದೀವಲ್ಲ, ಸೊ ನೀವು ಮಲ್ಕೊಳ್ಳೋಂಥ ಜಾಗ ಎಲ್ಲ ಸ್ವಲ್ಪ ಅರಿಶಿನ ಕಲೆ ಹತ್ಕೊಂಡ್ಬಿಟ್ಟಕ್ಕಷ್ಟೇ. ಅದಕ್ಕೆ ಸಾಕ್ಸ್ ಹಾಕೊಂಡ್ರೆ ಕಾಲಿಗೆ ಶಾಖ ಸಿಗುತ್ತೆ, ವಾರ್ಮ್ ಅಪ್ ಆಗುತ್ತೆ ಕಾಲಿಗೆ. ಈ ಎಣ್ಣೆ ಹಾಕಿರೋದ್ರಿಂದ ಇನ್ನು ಚೆನ್ನಾಗಿ ಕಾಲಿಗೆ ಶಾಖ ಸಿಗುತ್ತೆ, ಕಾವು ಸಿಗುತ್ತೆ ಕಾಲಿಗೆ. ಆ್ಯಂಡ್ ಇನ್ನೊಂದು ಬೆನಿಫಿಟ್ ಏನಂದರೆ ನಿಮಗೆ ಬಟ್ಟೆ ಏನು ಬೆಡ್ ಸ್ಪ್ರೆಡ್ ಆಗಿರ್ಬೋದು, ಹೊತ್ಕೊಳ್ಳೋಂಥ ಬೆಡ್ಶೀಟ್ ಆಗಿರ್ಬೋದು, ಶಾಲ್ ಆಗಿರ್ಬೋದು, ಅದು ಕೂಡ ಬ್ಲ್ಯಾಂಕೆಟ್ಸ್ ಆಗಿರ್ಬೋದು, ಅದು ಕೂಡ ಏನು ಕಲೆ ಆಗಲ್ಲ.
ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ವಾಮ್ ವಾಟರ್ಲಿ ಕ್ಲೀನಾಗಿ ಇದನ್ನ ವಾಶ್ ಮಾಡ್ಕೊಂಬಿಟ್ಟು ನೀವು ಜಸ್ಟ್ ವೈಪ್ ಮಾಡ್ಕೊಬಿಡಿ. ಇಷ್ಟ ಆದರೆ ನಿಮಗೆ ಕ್ರ್ಯಾಕಿ ಹೀಲ್ಸ್ನ ಸಮಸ್ಯೆ ದೂರ ಆಗುತ್ತೆ ಶಾಶ್ವತವಾಗಿ. ಈ ಒಂದು ಚಳಿಗಾಲದಲ್ಲಿ ಈ ಸಮಸ್ಯೆ ಇರಲ್ಲ. ಓಕೆ, ಇವತ್ತು ಇದನ್ನ ಮಾಡ್ಕೊಳ್ಳಿ. ಕಾಮೆಂಟ್ ಸೆಕ್ಷನ್ ನನಗೆ ಬರ್ದು ತಿಳಿಸಿ ಹೇಗಾಯಿತು ರಿಸಲ್ಟ್ ಅಂತ. ಓಕೆ.